ಹಲೋ ಸ್ನೇಹಿತರೆ, ತ್ರಿಷಾ ಪಾಟೀಲ್ ಅವರ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಪ್ರಸ್ತುತ 36 ವಯ ನಡೀತಾ ಇದೆ. ಇನ್ನೂ ಮದುವೆ ಇಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ದೇಹದ ಒತ್ತಡ ತಡೆದುಕೊಳ್ಳಲು ಆಗುತ್ತಿಲ್ಲ, ನನಗೆ ಸಹಾಯ ಮಾಡಿ, ಬಳಿ ಬಂದು ಮಾಡಿದರೆ 1,00,000 ರೂಪಾಯಿ ಕೊಡುತ್ತೇನೆ ಎಂದು ಖುದ್ದಾಗಿ ತ್ರಿಷಾ ಪಾಟೀಲ್ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಒಳ್ಳೆ ಅವಕಾಶವಿದೆ ಸ್ನೇಹಿತರೆ, ಒಂದು ಲೈಕ್ ಕೊಟ್ಟು ಇವರ ಬಯಕೆ ಈಡೇರಿಸಲು ಸಹಾಯ ಮಾಡಿ. ಜೊತೆಗೆ ಕಾಮೆಂಟ್ ಸೆಕ್ಷನಲ್ಲಿ ಅನಿಸಿಕೆ ತಿಳಿಸಿ ಖಂಡಿತ ಸಂಪರ್ಕಿಸುತ್ತಾರೆ. ಆ್ಯಂಡ್ ಈಕೆ ಹತ್ತಿರ BMW X1 ಎಸ್ ಡ್ರೈವ್ 20D ಎಕ್ಸ್ಪೆಂಡೇಷನ್ಸ್ ಒಂದು ಕಾರ್ ಇರುತ್ತೆ ಸ್ನೇಹಿತರೆ. ಈ ಒಂದು ಕಾರ್ ನಿಮಗೆ ಸೆಕೆಂಡ್ ಹ್ಯಾಂಡ್ ರೂಪದಲ್ಲಿ ಕೊಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಬೇರೆ ಬೇರೆ ಭಂಗಿಯಲ್ಲಿ ಅನುಭವಿಸುವಂಥ ಒಂದು ಆಸೆ ಇವಳಿಗೆ ಇರುತ್ತೆ. ಬಯಕೆ ಆದಾಗ ಬೇರೆ ಬೇರೆ ಭಂಗಿಯಲ್ಲಿ ಮಾಡಿಸಿಕೊಳ್ಳೋದ್ರಿಂದ ಎಲ್ಲ ಚಿಂತೆ, ಮನಸ್ಸಲ್ಲಿ ಇರುವಂತಹ ಎಲ್ಲ ಚಿಂತೆ ದೂರ ಆಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈ ಥರ ಸುಖ ಇಷ್ಟೇ ಹಣ ಖರ್ಚು ಮಾಡಿದರೂ ಸಿಗೋದಿಲ್ಲ. ಒಬ್ಬರನ್ನ ಇಟ್ಟುಕೊಂಡು ಈ ಒಂದು ಸುಖ ಅನುಭವಿಸಲು ಇವರು ನಿರ್ಧರಿಸಿದ್ದಾರೆ. ಯೌವನ ಇರುವವರೆಗೆ ಇಟ್ಟುಕೊಳ್ಳುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ. ನನಗೆ 60 ವಯ ಆಗುವವರೆಗೆ ಸಂಬಂಧದಲ್ಲಿ ಇರಬೇಕು. ತಿಂಗಳಲ್ಲಿ ಕನಿಷ್ಠ 1 ಸಲ ಆದರೂ ಬಳಿ ಬಂದು ಮಾಡಿ ಹೋಗುವಂತಹ ವ್ಯಕ್ತಿ ಬೇಕಾಗಿದ್ದಾನೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಬೇಕಾದರೆ ನಿಮ್ಮೆಲ್ಲ ಖರ್ಚುಗಳು ನಾನೇ ನೋಡಿಕೊಳ್ಳುತ್ತೇನೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಜೀವನ ಪೂರ್ತಿ ಸಂಬಂಧದಲ್ಲಿ ಇರುವ ಉದ್ದೇಶದಿಂದಲೇ ಇವರು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ನಿಮ್ಮೆಲ್ಲ ಖರ್ಚು, ಅದರ ಜೊತೆಗೆ BMW X1 ಈ ಒಂದು ಕಾರ್ ಕೂಡ ಕೊಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಇದೇ ಕಾರ್ ಸ್ನೇಹಿತರೆ ನಿಮಗೆ ಕೊಡಲು ನಿರ್ಧರಿಸಿದ್ದಾರೆ. ಕಾರ್ನ ಬ್ಯಾಕ್ ಸೈಡ್ ಲುಕ್ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಟೈಲ್ ಲೈಟ್ಸ್ ಡಿಸೈನ್ ಈ ರೀತಿಯಾಗಿರುತ್ತೆ. ಅದೇ ರೀತಿ ಕಂಪ್ನಿ ಲೋಗೋ, ಕಾರ್ನ ಒಂದು ಸೈಡ್ ಲುಕ್ ಆ್ಯಂಡ್ ಪವರ್ ಸ್ಟೇರಿಂಗ್ ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಡ್ರೈವರ್ ಸೀಟ್ ಈ ರೀತಿ ಆಗಿರುತ್ತೆ. ಅದೇ ರೀತಿ ಕಾರ್ನ ಫ್ರಂಟ್ ಸೈಡ್ ಒಂದು ಹೆಡ್ಲೈಟ್ ಈ ಒಂದು ಡಿಸೈನ್ ಅಲ್ಲಿ ಇರುತ್ತೆ. ಗ್ರಿಲ್ ನೋಡ್ಬೋದು. ಬ್ಯಾಕ್ ಸೈಡ್ ಸೀಟ್ ಕೂಡ ತುಂಬಾನೇ ಕಂಫರ್ಟೇಬಲ್ ಆಗಿರುತ್ತೆ, ಲೆದರ್ ಸೀಟ್ ಆಗಿರುತ್ತೆ. ಆ್ಯಂಡ್ ಈ ಕಾರಲ್ಲಿ ಸ್ನೇಹಿತರೆ 1995cc ಇಂಜಿನ್ ಇರುತ್ತೆ. ಪವರ್ ಬಂದ್ಬಿಟ್ಟು 188 bhp. ಟ್ರಾನ್ಸ್ಮಿಷನ್ ಆಟೋಮೆಟಿಕ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಟಾಪ್ ಸ್ಪೀಡ್ ಗಂಟೆಗೆ 222 ಕಿಲೋಮೀಟರ್ ರನ್ ಆಗುತ್ತೆ. ಫ್ಯೂಲ್ ಟೈಪ್ ಬಂದ್ಬಿಟ್ಟು ಡೀಸೆಲ್. ಸೀಟಿಂಗ್ ಕೆಪಾಸಿಟಿ ಬಂದ್ಬಿಟ್ಟು ಒಟ್ಟು 5 ಜನ ಕುಳಿತುಕೊಂಡು ಜರ್ನಿ ಮಾಡ್ಬೋದು. ಈ ಒಂದು ಕಾರ್ನ ಫ್ರಂಟ್ ಸಸ್ಪೆನ್ಷನ್ ಮತ್ತು ರಿಯರ್ ಸಸ್ಪೆನ್ಷನ್ ಬಂದ್ಬಿಟ್ಟು ಸ್ಪೋರ್ಟ್ ಟೈಪ್ ಆಗಿರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸ್ಟೇರಿಂಗ್ ಟೈಪ್ ಪವರ್ ಆಗಿದ್ದು, ಸ್ಟೇರಿಂಗ್ ಕಾಲಮ್ ಬಂದ್ಬಿಟ್ಟು ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ಟೈಪ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸ್ಟೇರಿಂಗ್ ಗಿಯರ್ ಟೈಪ್ ಬಂದ್ಬಿಟ್ಟು ರ್ಯಾಕ್ ಅಂಡ್ ಪಿನೋನ್ ಟೈಪ್ ಆಗಿರುತ್ತೆ. ಟರ್ನಿಂಗ್ ರೇಡಿಯಸ್ 5.8 ಮೀಟರ್ಸ್ ಆಗಿರೋದಾಗಿ ಮಾಹಿತಿ ತಿಳಿಸಿದ್ದಾರೆ. ಇದು ಒಂದು ಒಳ್ಳೆ ಲಕ್ಸರಿ ಕಾರ್ ಆಗಿರುತ್ತೆ ಸ್ನೇಹಿತರೆ. ಜೊತೆಗೆ ತುಂಬಾ ಕ್ವಿಕ್ಲಿ ಆಗಿ ಗೇರ್ ಚೇಂಜ್ ಮಾಡ್ಬೋದು. ಆ್ಯಂಡ್ ಈಕೆ ತನ್ನ ಪ್ರೊಫೈಲ್ ಶೇರ್ ಮಾಡಿಕೊಳ್ಳಲು ಮುಖ್ಯ ಉದ್ದೇಶ ಬಂದ್ಬಿಟ್ಟು ವಯ 36 ನಡೀತಾ ಇದೆ, ಇನ್ನು ಮದುವೆ ಆಗಿಲ್ಲ. ಹೇಗಾದ್ರೂ ಮಾಡಿ ತನ್ನ ದೇಹದ ಒತ್ತಡ ಕಡಿಮೆ ಮಾಡಿಕೊಳ್ಳುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ನೀವು ಸ್ನೇಹಿತರೆ ರೆಡಿ ಇದ್ರೆ ಅನಿಸಿಕೆ ತಿಳಿಸಿ. ಖಂಡಿತ ಸ್ನೇಹಿತರೆ ಇವರು ಈ ಒಂದು ಕಾರ್ ಕೊಟ್ಟು ನಿಮ್ಮನ್ನು ಇಟ್ಟುಕೊಳ್ಳೋದಾಗಿ ಭರವಸೆ ಕೊಟ್ಟಿದ್ದಾರೆ. ನಂಬಿಕೆ ಇದ್ರೆ ಮಾತ್ರ ಅನಿಸಿಕೆ ತಿಳಿಸಿ. ಮತ್ತೆ ಒಂದು ಹೊಸ ಪ್ರೊಫೈಲ್ ಒಂದಿಗೆ ಭೇಟಿಯಾಗೋಣ.